ನೀನೊಂದು ವೆಬ್ ಡಿಸೈನಿಂಗ್ ಏಜೆನ್ಸಿನ ಸ್ಟಾರ್ಟ್ ಮಾಡ್ತೀಯ, ಬಟ್ ಆ ಏಜೆನ್ಸಿಗೆ ಒಂದು ಪ್ರಾಪರ್ ವೆಬ್ಸೈಟ್ ಇರೋದಿಲ್ಲ. ದೆನ್ ಹೌ ಕುಡ್ ಯು ಡಿಸ್ಕ್ರೈಬ್ ಇಟ್ ಎಸ್ ಅ ವೆಬ್ ಡಿಸೈನಿಂಗ್ ಏಜೆನ್ಸಿ? ಆಗಲ್ಲ ತಾನೆ. ಸೊ ದಟ್ ಒಂದು ಪ್ರಾಪರ್ ವೆಬ್ಸೈಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಬೇಸಿಕಲಿ ಏಜೆನ್ಸಿ ವೆಬ್ಸೈಟ್ಸ್ ನಲ್ಲಿ ಕ್ಲೈಂಟ್ಸ್ ನೋಡೋದು ಓನ್ಲಿ ಟೂ ಥಿಂಗ್ಸ್. ಒನ್ ಈಸ್ ವಾಟ್ ಆರ್ ದ ಸರ್ವಿಸಸ್ ದೇ ಆರ್ ಆಫರಿಂಗ್. ನೀನು ಕ್ಲೈಂಟ್ಸ್ಗೆ ಯಾವ್ಯಾವ ಸರ್ವಿಸಸ್ ನ ಆಫರ್ ಮಾಡ್ತಿದ್ಯಾ, ಯಾವ್ಯಾವ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಿದ್ಯಾ ಅನ್ನೋದು ವೆಬ್ಸೈಟ್ ನಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಬೇಕು. ಯಾಕಂದ್ರೆ ಕ್ಲೈಂಟ್ಸ್ ನೋಡೋದು ಮೈನ್ ಆಗೋದು. ಅಂಡ್ ನೆಕ್ಸ್ಟ್, ಇವರು ಪ್ರಾಪರ್ ಆಗಿ ವರ್ಕ್ ಮಾಡ್ತಾರಾ, ಇವರು ಪ್ರಾಪರ್ ಆಗಿ ಡಿಸೈನ್ ಮಾಡ್ತಾರಾ ಇಲ್ವಾ ಅಂತ ನಿನ್ನ ಒಂದು ವೆಬ್ಸೈಟ್ ನ ನೋಡಿ ಜಡ್ಜ್ ಮಾಡ್ತಾರೆ. ನಿಮ್ಮ ಏಜೆನ್ಸಿ ವೆಬ್ಸೈಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇದ್ರೆ ಆಫ್ ನಿನ್ನ ಅಲ್ಲೇ ಜಡ್ಜ್ ಮಾಡ್ತಾರೆ. ಸೊ ದಟ್ ಇವತ್ತು ನಮ್ಮ ಎನರ್ಜಿ ಡೆವಲಪ್ಸ್ ಏಜೆನ್ಸಿಗೆ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡಿದೀನಿ. ವೆಬ್ಸೈಟ್ ನ ಕ್ಲೀನ್ ಅಂಡ್ ಕ್ಲಿಯರ್ ಕಲರ್ ಕಾಂಬಿನೇಷನ್ಸ್ ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದೀನಿ. ಅಂಡ್ ಮೈನ್ ಆಗಿ ಕ್ಲೈಂಟ್ಸ್ ನೋಡೋದು ನಾವು ಯಾವ ಸರ್ವಿಸಸ್ ನ ಆಫರ್ ಮಾಡ್ತಿದೀವಿ, ಅಂಡ್ ನಮ್ಮ ಏಜೆನ್ಸಿ ಪರ್ಪಸ್ ಏನು, ನಮ್ಮ ಏಜೆನ್ಸಿನ ಯಾರು ರನ್ ಮಾಡ್ತಿದ್ದಾರೆ, ನಮ್ಮ ಏಜೆನ್ಸಿನ ಯಾರು ಕಂಪ್ಲೀಟ್ ಆಗಿ ನೋಡ್ಕೊಂತಾರೆ, ಅಂಡ್ ಓನ್ಲಿ ದೀಸ್ ಆರ್ ದ ಥಿಂಗ್ಸ್ ಕ್ಲೈಂಟ್ಸ್ ನೋಡ್ತಾರೆ. ಅಂಡ್ ನಮ್ಮ ಏಜೆನ್ಸಿನಲ್ಲಿ ನಾವು ಪ್ರೊವೈಡ್ ಮಾಡೋ ಕ್ಲಿಯರ್ ಸರ್ವಿಸಸ್ ನಾನು ಮೆನ್ಷನ್ ಮಾಡಿದ್ದೀನಿ. ವೆಬ್ ಡಿಸೈನಿಂಗ್ ಸರ್ವಿಸ್ ಆಗಿರ್ಬೋದು, ಎಸ್ಇಒ ಆಪ್ಟಿಮೈಸೇಷನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕ್ಲೀನ್ ಆಗಿ ಆಪ್ಟಿಮೈಸ್ಡ್ ಆಗಿ ಡಿಸೈನ್ ಮಾಡಿ ವೆಬ್ಸೈಟ್ ನ ಲಾಂಚ್ ಮಾಡಿದ್ದೀನಿ. ಅಂಡ್ ಆಲ್ಸೋ ದಿಸ್ ವಾಸ್ ಮೈ ಫಸ್ಟ್ ವೆಬ್ಸೈಟ್ ಅಂಡ್ ಬಿಲ್ಡಿಂಗ್ 100 ಪ್ರಾಜೆಕ್ಟ್ಸ್ ಅಟ್ ಎನರ್ಜಿ ಡೆವಲಪ್ಸ್. ವೆಬ್ಸೈಟ್ ಹೇಗಿದೆ ಅಂತ ಔಟ್ ಆಫ್ 5 ನಿಮ್ಮ ರೇಟಿಂಗ್ಸ್ ನ ಕಾಮೆಂಟ್ ಮಾಡಿ. ಅಂಡ್ ಆಲ್ಸೋ ವೆಬ್ಸೈಟ್ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ.